ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮ್ಯಾಜಿಕಲ್ ಮೈಥಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸೋಕ್ಕೆ ಹೊರಟಿರೋದು ಲಾವಂಚದ ಬೇರಿನ ವಿಶೇಷತೆಗಳು. ಲಾವಂಚನ ಬೇರನ್ನು ನಾವು ಕೇವಲ ಹೋಮ ಹವನಾದಿಗಳಿಗೆ ಬಳಸೋದಲ್ಲದೆ ದಿನನಿತ್ಯದ ಜೀವನದಲ್ಲೂ ಬಳಸಬಹುದು. ನಾವು ಕುಡಿಯೋ ನೀರಿನ ಒಂದು ಫಿಲ್ಟರ್ಗೆ ಲಾವಂಚದ ಬೇರು ಹಾಕೋದ್ರಿಂದ ನಾವು ಶುದ್ಧವಾದ ಕುಡಿಯೋ ನೀರನ್ನು ಕುಡಿಯಬಹುದು. ಅದಲ್ಲದೆ ನಮ್ಮ ಜೀರ್ಣಶಕ್ತಿಯು ಬಹಳ ಉತ್ತಮವಾಗಿರುತ್ತದೆ. ಅದಲ್ಲದೆ ನಮ್ಮ ಸ್ನಾನದ ನೀರಲ್ಲೂ ಸಹಿತ ಒಂದು ಚಿಟಿಕೆಯಷ್ಟು ಪಚ್ಚಕರ್ಪೂರ ಹಾಗೂ ಲಾವಂಚವನ್ನು ಹಾಕಿ ಸ್ನಾನ ಮಾಡುವುದರಿಂದ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಹೊರಗೆ ಹೋಗುತ್ತದೆ. ಅದಲ್ಲದೆ ನಮ್ಮ ಸುತ್ತ ಒಂದು ಪಾಸಿಟಿವ್ ಆರಾ ಅನ್ನೋದು ಕ್ರಿಯೇಟ್ ಆಗುತ್ತದೆ. ಅದಲ್ಲದೆ ಲಾವಂಚದಲ್ಲಿ ಒಂದು ದೈವಿಕ ಶಕ್ತಿ ಇದೆ, ಲಕ್ಷ್ಮಿಯನ್ನು ಆಕರ್ಷಿಸುವ ಶಕ್ತಿ ಇದೆ. ಆದ್ದರಿಂದಲೇ ಅದನ್ನು ಹೋಮ ಹವನಾದಿಗಳಲ್ಲಿ ಬಳಸುತ್ತಾರೆ. ಇದಲ್ಲದೆ ಲಾವಂಚದ ಗಿಡವನ್ನು ಅಥವಾ ಬೇರುಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕೋದ್ರಿಂದ ನಿಮ್ಮ ಕೂದಲು ಬಹಳ ಚೆನ್ನಾಗಿ ಬೆಳೆಯುತ್ತದೆ. ಇದಲ್ಲದೆ ಲಾವಂಚನ ಬೇರು ನಾವು ಮನೆಯ ಮುಖ್ಯ ದ್ವಾರದಲ್ಲಿ ಹಾರದ ರೂಪ ಹಾಕಿದರೂ ಸಹಿತ ಅದರ ಸುವಾಸನೆಯಿಂದ ಯಾವುದೇ ಕೀಟಗಳು ಹೊರಗೆ ಬರೋದಿಲ್ಲ. ಅದಲ್ಲದೆ ಒಂದು ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಆರಾ ಎನರ್ಜಿ ಬರುತ್ತದೆ. ಲಾವಂಚದ ಬೇರಲ್ಲಿ ಎಷ್ಟೊಂದು ಒಂದು ಔಷಧಿ ಗುಣಗಳಿದ್ದಾವೆ ಅಂದರೆ ಅದು ಎಲ್ಲ ರೀತಿಯಲ್ಲೂ ಉಪಯೋಗವಾಗುತ್ತದೆ. ಅದನ್ನು ಪುಡಿ ಮಾಡಿ ನೀವು ನೀರಲ್ಲಿ ಕಲಿಸಿ ಸಹಿತ ಕುಡಿಯಬಹುದು, ಯಾರಿಗೆ ಬೇರುಗಳು ಇಷ್ಟವಾಗಲಿದ್ದರೆ. ನಿಮಗೆ ಈ